ಬಾನಲ್ಲೆ ಮಧುಚಂದ್ರಕ್ಕೆ ಇದು ಸಿನಿಮಾ ಕಥೆ. ಬಾ ನಲ್ಲ ಮಧುಚಂದ್ರಕ್ಕೆ ಕಥೆ ನಾವು ಹೇಳ್ತೀವಿ, ಇದು ರಿಯಲ್ ಕಥೆ. ಬಾನಲ್ಲೆ ಮಧುಚಂದ್ರಕ್ಕೆ 1993ರಲ್ಲಿ ರಿಲೀಸ್ ಆಗಿದ್ದ ಸಿನಿಮಾ. 100 ಡೇಸ್ ಯಶಸ್ವಿ ಪ್ರದರ್ಶನ ಕಂಡಿದ್ದ ಸಿನಿಮಾ. ನಾಗತಿಹಳ್ಳಿ ಚಂದ್ರಶೇಖರ್ ಅವರದ್ದೇ ಕಥೆ, ಅವರದ್ದೇ ಚಿತ್ರಕಥೆ, ಅವರೇ ಡೈರೆಕ್ಟರ್. IAS ಅಧಿಕಾರಿಯಾಗಿದ್ದ ಕೆ ಶಿವರಾಮು ಹೀರೋ. ಸಿನಿಮಾದಲ್ಲಿ ಹೀರೋ ಹೆಸರು ವಿವೇಕ್, ನಾಯಕಿಯ ಹೆಸರು ಪ್ರೀತಿ. ಇಬ್ಬರು ಪ್ರೀತಿ ಮಾಡ್ತಾರೆ, ಮದುವೆನೂ ಆಗುತ್ತೆ. ಹನಿಮೂನ್ಗೆ ಹೋದಾಗ ಪ್ರೀತಿ ಪ್ರಪಾತಕ್ಕೆ ಬಿದ್ದು ಸತ್ತು ಹೋಗ್ತಾಳೆ. ಆದರೆ ಪೊಲೀಸ್ ಆಫೀಸರ್ ಪ್ರಕಾಶ್ ರೈಗೆ ಏನೋ ಅನುಮಾನ, ಏನೋ ಮಿಸ್ ಹೊಡಿತಿದೆ ಅಂತ ಅನುಮಾನ ಪಡೋ ಆತನೂ ನಂಬಿಬಿಡ್ತಾನೆ. ಇದೊಂದು ಆಕಸ್ಮಿಕ ಸಾವು ಅಂತ ಶರಾ ಬರೆಯುವ ಮುನ್ನ ಶಿಮ್ಲಾಕ್ಕೆ ಹನಿಮೂನ್ಗೆ ಹೋಗಿದ್ದ ವಿವೇಕ್ ಒಂದೇ ಒಂದು ರಿಟರ್ನ್ ಟಿಕೆಟ್ ಬುಕ್ ಮಾಡಿಸಿದ್ದ ಅನ್ನೋದು ಗೊತ್ತಾಗುತ್ತೆ. ಆಗ ಇಡೀ ಕೇಸಿಗೆ ಟ್ವಿಸ್ಟ್ ಸಿಕ್ಕು ವಿವೇಕ್ ಕೊಲೆಗಾರ ಅನ್ನೋದು ಗೊತ್ತಾಗುತ್ತೆ. ಕಾರಣ ಏನಂದ್ರೆ, ಕೊಲೆಯಾದ ಪ್ರೀತಿ ಮದುವೆಗೆ ಮುಂಚೆ ಅಫೇರ್ ಇಟ್ಕೊಂಡಿರ್ತಾಳೆ. ಇದು ಸಿನಿಮಾ ಕಥೆ. ಈಗ ಮೇಘಾಲಯದಲ್ಲಿ ಆದ ಹನಿಮೂನ್ ಮರ್ಡರ್ ಕೇಸ್ ವಿಷಯಕ್ಕೆ ಬಂದರೆ, ಇಲ್ಲಿ ಕೊಲೆಯಾಗಿದ್ದು ಅವಳಲ್ಲ, ಅವನು. ಸೋನಂ ರಘುವಂಶಿ ಅನ್ನೋ ಸುಂದರಿ ಮದುವೆಯಾಗಿ 17 ದಿನಕ್ಕೆ ಗಂಡನನ್ನ ಸುಪಾರಿ ಕೊಟ್ಟು ಕೊಲಿಸಿದ್ದಾಳೆ. ಅದು ಚಿರಾಪುಂಜಿಯಲ್ಲಿ ಪ್ರಪಾತಕ್ಕೆ ತಳ್ಳಿ ಪ್ರಾಣ ತೆಗೆದಿದ್ದಾಳೆ. ಚಿರಾಪುಂಜಿಯಲ್ಲಿ ಹಲವು ಜಲಪಾತಗಳಿದ್ದಾವೆ. ಅಲ್ಲಿ ವೈಸಾವುಡಾಂಗ್ ಅನ್ನೋ ಫಾಲ್ಸ್ ಬರುತ್ತೆ. ಅಲ್ಲಿ ಈ ರಾಜ ರಘುವಂಶಿಯನ್ನ ಮಚ್ಚಿನಲ್ಲಿ ಹೊಡೆದು ಕೊಲೆ ಮಾಡಿ ಪ್ರಪಾತಕ್ಕೆ ತಳ್ಳಿದ್ದಾರೆ. ಮೊದಲು ಇಬ್ಬರೂ ಮಿಸ್ಸಿಂಗ್ ಕೇಸ್ ಅಂತ ಆಗಿತ್ತು. ಗಂಡನನ್ನ ಕೊಲ್ಲಿಸಿದ್ದ ಸೋನಂ ಬಾಯ್ ಫ್ರೆಂಡ್ ಜೊತೆ ಸುತ್ತೋಕೆ ಹೋಗಿದ್ಲಂತೆ. ಫೋನ್ ಸ್ವಿಚ್ ಆಫ್ ಆಗಿತ್ತಂತೆ. ಸೋನಂ ತನ್ನನ್ನು ತಾನು ಕಿಡ್ನಾಪ್ ಆಗಿದ್ದೇನೆ ಅಂತ ಬಿಂಬಿಸಿಕೊಳ್ಳೋ ಪ್ರಯತ್ನ ಮಾಡಿದ್ಲ. ರಾಜ್ ಕುಶ್ವಾಹ ಅನ್ನೋನ ಜೊತೆ ಅಫೇರ್ ಇಟ್ಕೊಂಡಿದ್ದ ಸೋನಂ ಆತನ ಮೂಲಕವೇ ಗಂಡನನ್ನ ಕೊಲಿಸಿದ್ದಾಳೆ. ಆತನ ಜೊತೆಗಾರರನ್ನು ಅರೆಸ್ಟ್ ಮಾಡಲಾಗಿದೆ. ಒನ್ಸ್ ಅಗೇನ್ ಈ ಪ್ರಕರಣದಲ್ಲಿ ಅನುಮಾನ ಬಂದಿದ್ದು ಕೂಡ ಇದೇ ಕಾರಣಕ್ಕೆ. ಟಿಕೆಟ್ ಬುಕ್ ಮಾಡಿದ್ದ ಸೋನಂ ತನಗೆ ಮಾತ್ರ ರಿಟರ್ನ್ ಟಿಕೆಟ್ ಬುಕ್ ಮಾಡಿದ್ದಳಂತೆ. ಮೇ 22ನೇ ತಾರೀಕು ಮೇಘಾಲಯಕ್ಕೆ ಹೊರಟಿದ್ದ ಜೋಡಿಗೆ ರಿಟರ್ನ್ ಟಿಕೆಟ್ ಬುಕ್ ಆಗಿದ್ದು ಕೇವಲ ಸೋನಂಗೆ ಮಾತ್ರ. ರಾಜ ರಘುವಂಶಿಗೆ ರಿಟರ್ನ್ ಟಿಕೆಟ್ ಬುಕ್ ಆಗಿರಲಿಲ್ವಂತೆ. ಅಷ್ಟೇ ಅಲ್ಲ, ಪ್ರಪಾತಕ್ಕೆ ತಳ್ಳೋಕೆ ಮೊದಲು ಗಂಡನ ಮೈ ಮೇಲೆ 10 ಲಕ್ಷಕ್ಕಿಂತ ಜಾಸ್ತಿ ಬೆಲೆ ಬಾಳೋ ಒಡವೆ ಹಾಕಿದ್ಲಂತೆ. ತಾನೂ ಹಾಕ್ಕೊಂಡಿದ್ಲಂತೆ. ಹನಿಮೂನ್ಗೆ ಹೋಗೋಕೆ ಮುಂಚೆ ಮನೆಯವರು ಅಷ್ಟೊಂದು ಗೋಲ್ಡ್ ಯಾಕೆ ತಗೊಂಡು ಹೋಗ್ತೀರಿ ಅಂತಾನೂ ಕೇಳಿದ್ರಂತೆ. ಆಗ ರಾಜ ರಘುವಂಶಿ ಹೆಂಡತಿ ಕೇಳಿದ್ಲು ಅಂತ ಹೇಳಿದ್ದಂತೆ. ಅಂದರೆ ಇದೆಲ್ಲವೂ ಪಕ್ಕಾ ಪ್ಲಾನ್ ಅಂತ ಪೊಲೀಸರಿಗೆ ಅನ್ನಿಸೋಕೆ ಶುರುವಾಗಿದೆ. ಅಂದರೆ ಯಾರೋ ದುಡ್ಡುಗೋಸ್ಕರ ತಳ್ಳಿ ಕೊಲೆ ಮಾಡಿ ಒಡವೆ ಕಿತ್ಕೊಂಡು ಕಿಡ್ನಾಪ್ ಮಾಡಿದ್ದಾರೆ ಅಂತ ನಾಟಕ ಮಾಡೋಕೆ ರೆಡಿಯಾಗಿದ್ದ ಪ್ಲಾನ್ 17 ಸೆಕೆಂಡ್ ಫೋನ್ ಕಾಲ್ನಿಂದ ಎಂಡ್ ಆಗಿದೆ. ಅಂದರೆ ಪ್ರಿಯಕರನ ಜೊತೆ ಸುತ್ತಾಡ್ತಾ ಇದ್ದ ಸೋನಂ ಮತ್ತೆ ಒಂದ್ಸಲ ತನ್ನ ಅಣ್ಣನಿಗೆ ಫೋನ್ ಮಾಡಿದ್ದಾಳೆ. ಅಣ್ಣ ಏನನ್ನೋ ಏನೋ. ಸೋನಂ ಸೀದಾ ಹೋಗಿ ಪೊಲೀಸರಿಗೆ ಸರೆಂಡರ್ ಆಗಿದ್ದಾಳೆ. ಆ ಕರೆಯ ಒಟ್ಟಾರೆ ಟೈಮ್ ಡ್ಯೂರೇಷನ್ ಬಂದು ಜಸ್ಟ್ 17 ಸೆಕೆಂಡ್. ಇನ್ನು ಈ ಕೊಲೆ ಮಾಡಿದ್ನಲ್ಲ ರಾಜ್ ಕುಶ್ವಾಹ, ಈ ರಾಜ್ ರಘುವಂಶಿ ಅಂತ್ಯ ಸಂಸ್ಕಾರದಲ್ಲೂ ಭಾಗವಹಿಸಿದ್ನಂತೆ. ಅಂದರೆ ಮದುವೆ ಆಗಿ ಗಂಡನನ್ನ ಕಳ್ಕೊಂಡ ಹೆಣ್ಮಗಳು ಆಮೇಲೆ ಕಿಡ್ನಾಪ್ ಕೂಡ ಆಗಿದ್ಲು. ಏನೋ ಅದೃಷ್ಟ ಚೆನ್ನಾಗಿತ್ತು, ವಾಪಸ್ ಬಂದ್ಲು. ಈಗ ಅವಳನ್ನು ಇನ್ಯಾರು ಮದುವೆ ಆಗ್ತಾರೆ, ನಾನೇ ಅವಳಿಗೆ ಬಾಳು ಕೊಡ್ತೀನಿ ಅಂತ ನಾಟಕ ಆಡಿ ಮದುವೆ ಆಗೋದು ಈ ಕಿಲಾಡಿ ಜೋಡಿಯ ಮಾಸ್ಟರ್ ಪ್ಲಾನ್. ಹಬ್ಬಬ್ಬಾ, ಹನಿಮೂನ್ ಹಾರರ್ ಭಯ ಹುಟ್ಟಿಸೋ ಹಾಗಿದೆ.